ನಮಸ್ಕಾರ ಸ್ನೇಹಿತರೆ. ಒಂದು ದಿನ ಶಿವ ಪರಮಾತ್ಮರು ಧ್ಯಾನದಲ್ಲಿ ಕೂತ್ಕೊಂಡಿರ್ತಾರೆ. ಆಗ ಪಾರ್ವತಿ ದೇವಿಗೆ ಒಂದು ಯೋಚನೆ ಮೂಡುತ್ತೆ. ಆಗ ಪಾರ್ವತಿ ದೇವಿ, ಸ್ವಾಮಿ, ನನಗೆ ಒಂದು ಪ್ರಶ್ನೆ ತುಂಬ ದಿನದಿಂದ ಕಾಡುತ್ತಿದ್ದೆ, ನೀವು ಹೇಳುವಿರಾ ಎಂದು ಕೇಳಿದಾಗ, ಸರಿ ಹೇಳು ಪಾರ್ವತಿ ಎಂದು ಹೇಳುತ್ತಾರೆ ಶಿವ. ಆಗ ಭೂಲೋಕದಲ್ಲಿ ಜನರು ಐಶ್ವರ್ಯ ಎಂದರೆ ಹಣ ಎಂದು ಹೇಳುತ್ತಾರೆ. ನಿಜವಾದ ಐಶ್ವರ್ಯ ಎಂದರೇನು ಎಂದು ನನಗೆ ತಿಳಿಸುವಿರಾ ಅಂತ ಹೇಳಿ ಪಾರ್ವತಿ ದೇವಿಯು ಕೇಳಿದಾಗ, ಈ ಪ್ರಶ್ನೆಗೆ ಉತ್ತರ ನಾನು ಹೇಳಿದರೆ ಸರಿಯಾಗಿರುವುದಿಲ್ಲ. ಇದಕ್ಕೆ ಉತ್ತರ ಮಹಾವಿಷ್ಣುವೇ ಹೇಳುತ್ತಾರೆ. ಹೋಗೋಣ ಬಾ ಅಂತೇಳಿ ಒಂದು ಕ್ಷಣ ಮಾತ್ರದಲ್ಲಿ ಮಹಾವಿಷ್ಣುವಿನ ಬಳಿ ಇಬ್ಬರು ಹೋಗುತ್ತಾರೆ. ಮಹಾವಿಷ್ಣುವು ಆದಿಶೇಷನ ಮೇಲೆ ಮಲಗಿರುತ್ತಾರೆ. ಲಕ್ಷ್ಮೀದೇವಿಯು ಮಹಾವಿಷ್ಣುವಿನ ಪಾದದ ಬಳಿ ಇರುತ್ತಾಳೆ. ಗಾಂಧರ್ಯರ ಗಾಯನ, ಖುಷಿಗಳ ಸ್ತುತಿ ವೈಕುಂಠವನ್ನೇ ಖುಷಿಯಾಗಿ ಇರಿಸುತ್ತೆ. ಮಹಾವಿಷ್ಣುವು ಪಾರ್ವತಿ ಮತ್ತೆ ಶಿವನನ್ನು ನೋಡಿ, ಓ ಮಹಾದೇವ, ನೀವು ಕಾಲಿಟ್ಟ ಈ ವೈಕುಂಠ ಇನ್ನಷ್ಟು ಪವಿತ್ರವಾಗಿದೆ ಎಂದು ಹೇಳುತ್ತಾ ಬರಮಾಡಿಕೊಂಡು, ಸ್ವಾಮಿ, ನೀವು ಯಾವ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀರಾ ಎಂದು ಕೇಳಿದಾಗ ಶಿವ ಹೇಳುತ್ತಾರೆ, ನಮಗೆ ಒಂದು ಪ್ರಶ್ನೆ ಮೂಡಿದೆ. ಭೂಲೋಕದ ಜನರು ಹಣವನ್ನೇ ಐಶ್ವರ್ಯ ಎಂದು ಹೇಳುತ್ತಾರೆ ಅಲ್ಲವೇ? ಆದರೆ ನಿಜವಾದ ಐಶ್ವರ್ಯ ಏನು ಎಂದು ಈಗ ನೀವೇ ತಿಳಿಸಬೇಕಾಗಿದೆ ಎಂದು ಹೇಳಿದಾಗ, ಇಷ್ಟೇ ಅಲ್ಲವೇ ಎಂದು ನಗುತ್ತಾ ಮಹಾವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನು ಒಂದು ಬಾರಿ ಭೂಲೋಕದ ಒಂದು ಗ್ರಾಮದ ಕಡೆ ತೋರಿಸಿದರು. ಅಲ್ಲಿ ರಾಮಣ್ಣ ಎಂಬ ಬಡ ರೈತ ತನ್ನ ಹೆಂಡತಿ, ಇಬ್ಬರು ಮಕ್ಕಳೊಂದಿಗೆ ಸುಖವಾಗಿ ಬಾಳುತ್ತಿದ್ದರು. ಆದರೆ ಅವರ ಬಳಿ ಏನೂ ಸಂಪತ್ತು ಇರಲಿಲ್ಲ. ಬೆಳಗ್ಗೆ ಎದ್ದ ಕೂಡಲೇ ತುಳಸಿಗೆ ನೀರು ಹಾಕಿ ದೇವರನ್ನು ಸ್ಮರಿಸುತ್ತಾ ತನಗೆ ಇರುವ ಅನ್ನದಲ್ಲಿ ಬೇರೆಯವರಿಗೆ ದಾನವನ್ನು ಮಾಡುತ್ತಾ ಇಡೀ ದಿನ ದೇವರ ಧ್ಯಾನವನ್ನು ಸ್ಮರಿಸುತ್ತಾ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ತನ್ನ ಕುಟುಂಬದಲ್ಲಿ ಖುಷಿಯಾಗಿರುವುದನ್ನು ತೋರಿಸಿದರು. ಅದೇ ರೀತಿಯಾಗಿ ಒಂದು ಶ್ರೀಮಂತ ವ್ಯಾಪಾರಿಯ ಮನೆಯ ಕಡೆಗೆ ಆ ಸುದರ್ಶನ ಚಕ್ರವನ್ನು ದಿವ್ಯ ದೃಷ್ಟಿಯಿಂದ ತೋರಿಸಿದಾಗ ಅವರ ಮನೆಯಲ್ಲಿ ಬೇಕಾದಷ್ಟು ಸಂಪತ್ತು ಇತ್ತು. ಬಂಗಾರದ ಮನೆಯಲ್ಲಿ ಅವರು ವಾಸವಿದ್ದರು. ಆದರೆ ದಿನಪೂರ್ತಿ ಮನೆಯಲ್ಲಿ ಜಗಳ, ಅಶಾಂತಿ, ಅಸೂಯೆ, ನೆಮ್ಮದಿ ಎನ್ನುವುದು ಇರಲಿಲ್ಲ. ಸಂತೋಷ ಎನ್ನುವುದು ಅವರ ಮುಖದಲ್ಲಿ ಕಾಣಲಿಲ್ಲ. ಇದನ್ನು ನೋಡಿ ಪಾರ್ವತಿಗೆ ಆಶ್ಚರ್ಯವಾಯಿತು. ಸ್ವಾಮಿ, ಏನಿದು? ರೈತನ ಬಳಿ ಏನೂ ಇಲ್ಲ, ಆದರೂ ಖುಷಿಯಾಗಿದ್ದಾರೆ. ಶ್ರೀಮಂತ ವ್ಯಾಪಾರಿ ಬಳಿ ಎಲ್ಲ ದುಡ್ಡು, ಹಣ ಎಲ್ಲವೂ ಇದೆ, ಆದರೆ ಅವರು ಖುಷಿಯನ್ನು ಅವರ ಮುಖದಲ್ಲಿ ಕಾಣಲಿಲ್ಲ. ಏಕೆ ಪ್ರಭು ಎಂದು ಕೇಳಿದಾಗ ಮಹಾವಿಷ್ಣುವು ಆ ಪ್ರಶ್ನೆಗೆ ನಾನು ಉತ್ತರ ಕೊಡುತ್ತೇನೆ ಎಂದು ಮಹಾವಿಷ್ಣುವು ಹೇಳಿದರು. ದೇವಿ, ಸಂಪತ್ತು ಎನ್ನುವುದು ಮನೆಯನ್ನೇ ತುಂಬಬಹುದು, ಆದರೆ ಒಳ್ಳೆಯ ಗುಣಗಳು ತನ್ನ ಹೃದಯವನ್ನೇ ತುಂಬಬಹುದು ಅಲ್ಲವೇ ದೇವಿ ಎಂದು ಮಹಾವಿಷ್ಣುವು ಕೇಳಿದಾಗ ಪಾರ್ವತಿ ದೇವಿಯು ಹೌದು ಎಂದು ಹೇಳುತ್ತಾರೆ. ನಿಮಗೆ ಇನ್ನೂ ಸಂದೇಹವಿದೆಯೇ? ಇಂದು ರಾತ್ರಿ ನಾನು ಬಡ ರೈತನ ಮತ್ತೆ ಶ್ರೀಮಂತ ವ್ಯಾಪಾರಿಯ ಮನೆಯ ಬಳಿ ಹೋಗುತ್ತೇನೆ, ನೀವೇ ನೋಡಿ ಎಂದು ಹೇಳಿದಾಗ ಸರಿ ಎಂದು ಪಾರ್ವತಿ ಪರಮೇಶ್ವರರು ಹೇಳುತ್ತಾರೆ. ಆ ದಿನ ರಾತ್ರಿ ಮಹಾವಿಷ್ಣುವು ವೃದ್ಧ ಯಾತ್ರಿಕನ ರೂಪದಲ್ಲಿ ವ್ಯಾಪಾರಿಯ ಮನೆಗೆ ಬಂದು, ಮಗನೇ, ನನಗೆ ಸ್ವಲ್ಪ ಕುಡಿಯಲು ನೀರು ಕೊಡ್ತೀಯಾ ಎಂದು ಕೇಳಿದಾಗ, ಮುಂದೆ ಆಚೆ ಹೋಗು ಎಂದು ಕೋಪದಿಂದ ಹೊರಗಡೆ ಹಾಕಿದರು. ಹಾಗೆ ಬಡ ರೈತನ ಮನೆಗೆ ಆ ವೃದ್ಧ ಯಾತ್ರಿಕನ ರೂಪದಲ್ಲಿ ಹೋದಾಗ, ಮಗನೇ, ನನಗೆ ಸ್ವಲ್ಪ ನೀರು ಕೊಡುವಿರಾ ಎಂದು ಕೇಳಿದಾಗ ಅವರ ಮಕ್ಕಳಿಗಾಗಿ ಇಟ್ಟ ಅನ್ನವನ್ನೇ ಅವರು ಆ ಯಾತ್ರಿಕನಿಗೆ ಇಟ್ಟರು. ಅವರ ಹೆಂಡತಿ ಖುಷಿಯಾಗಿ ಆ ಊಟವನ್ನು ಅವರಿಗೆ ನೀಡಿದರು. ಇದನ್ನೆಲ್ಲ ನೋಡಿದ ಊಟವನ್ನು ಮಾಡಿದ ನಂತರ ಆ ವೃದ್ಧ ಯಾತ್ರಿಕನ
ಮುಖದಲ್ಲಿ ಒಂದು ದಿವ್ಯ ಪ್ರಕಾಶ ಹೊಳೆಯಿತು. ಶಂಖಚಕ್ರ ಗದಾ ಹಸ್ತದಲ್ಲಿ ತಾಮರೆ ಹೂವು ಇರುವ ಶ್ರೀ ಮಹಾವಿಷ್ಣುವು ರೂಪ ಅವತಾರವನ್ನು ಅವರಿಗೆ ತೋರಿಸಿದರು. ಅವರು ಕಣ್ಣೀರು ಹಾಕುತ್ತಾ ಮಹಾವಿಷ್ಣುವು ಪಾದದ ಬಳಿ ಕುಳಿತು ನಮಸ್ಕರಿಸಿದರು. ಸ್ವಾಮಿ, ನಾವು ಬಡ ರೈತ, ನಮಗೆ ನಿಮ್ಮ ದಿವ್ಯ ದೃಷ್ಟಿ ತೋರಿಸಿದಿರಾ ಎಂದು ಕೇಳಿದಾಗ, ನೀವು ಕೊಟ್ಟಿದ್ದು ಅನ್ನವಲ್ಲ, ನಿಮ್ಮ ಪ್ರೀತಿಯನ್ನು ಕೊಟ್ಟಿದ್ದೀರಿ. ನಿಮಗೆ ನಾನು ಎಷ್ಟು ಕೊಟ್ಟರೂ ಸಾಲುವುದಿಲ್ಲ ಎಂದು ಹೇಳುತ್ತಿರಬೇಕಾದರೆ ಲಕ್ಷ್ಮೀದೇವಿಯು ಅಲ್ಲಿ ಪ್ರತ್ಯಕ್ಷರಾದರು. ನಾನು ಸಂಪತ್ತು ಇರುವ ಕಡೆ ಇರುವುದಿಲ್ಲ. ಎಲ್ಲಿ ನ್ಯಾಯ, ಧರ್ಮ, ಸ್ವಚ್ಛತೆ, ಸಂತೋಷ, ಒಳ್ಳೆಯ ಗುಣಗಳು ತುಂಬಿರುತ್ತವೋ ಅಲ್ಲೇ ನಾನು ಇರುತ್ತೇನೆ. ಇನ್ನು ನಿಮ್ಮ ಮನೆಯಲ್ಲಿ ನಾನು ವಾಸಿಸುತ್ತೇನೆ ಎಂದು ಹೇಳುತ್ತಾಳೆ ಲಕ್ಷ್ಮೀದೇವಿಯು. ಅದನ್ನು ಕೇಳಿದ ಅವರಿಗೆ ತುಂಬಾನೇ ಸಂತೋಷವಾಗುತ್ತೆ. ಅವರ ಮನೆಯಲ್ಲಿ ಲಕ್ಷ್ಮೀದೇವಿಯು ವಾಸಿಸುತ್ತಾಳೆ. ಆಗ ಅವರು ಶ್ರೀಮಂತರಾಗುತ್ತಾರೆ. ಎಲ್ಲ ಅರಿತ ಆ ಶ್ರೀಮಂತ ವ್ಯಾಪಾರಿ ಅವರ ಕೋಪ, ಅಸೂಯೆ ಎಲ್ಲವನ್ನು ಬಿಟ್ಟು ಮನೆಯಲ್ಲಿ ಶಾಂತಿಯಿಂದ ದೇವರ ಸ್ಮರಣೆ ಮಾಡುತ್ತಾ ಖುಷಿಯಾಗಿ ಚೆನ್ನಾಗಿ ಬಾಳಿದರು. ಆಗ ಶಿವ ಪರಮಾತ್ಮರು, ನೋಡಿದ್ರಲ್ಲ ದೇವಿ, ಈಗ ಎಷ್ಟೇ ಸಂಪತ್ತಿದ್ದರೂ ಅವರ ಬಳಿ ಒಳ್ಳೆ ಗುಣಗಳು ಇಲ್ಲದಿದ್ದರೆ ಆರೋಗ್ಯ ಇರುವುದಿಲ್ಲ, ಐಶ್ವರ್ಯವೂ ನಿಲ್ಲುವುದಿಲ್ಲ, ಸುಖ, ಶಾಂತಿ, ನೆಮ್ಮದಿ ಏನೂ ನೆಲೆಸುವುದಿಲ್ಲ ಎಂದು ಹೇಳುತ್ತಾರೆ. ಆಗ ಪಾರ್ವತೀದೇವಿಯು, ಹೌದು, ನನಗೆ ಈಗ ಅರ್ಥವಾಯಿತು. ಶ್ರೀಮಂತಿಕೆ ಎಂದರೆ ಹಣವಲ್ಲ, ಒಳ್ಳೆಯ ಗುಣಗಳು ಇರುವುದು ಎಂದು ಅರ್ಥವಾಯಿತು ಎಂದು ಹೇಳಿದರು. ಆಗ ಮಹಾವಿಷ್ಣುವು, ದೇವಿ, ದೇವರ ಪೂಜೆ ಮಾಡುವುದಕ್ಕಿಂತ ದೇವರಿಗೆ ಇಷ್ಟವಾದ ಒಳ್ಳೆಯ ಕೆಲಸಗಳನ್ನು ಮಾಡಿ ದೇವರನ್ನು ಮೆಚ್ಚಿಸುವುದೇ ನಿಜವಾದ ಸಂಪತ್ತು. ಅಂದರೆ ಒಳ್ಳೆಯ ವಿನಯ, ಗುಣ, ಕೆಲಸದಲ್ಲಿ ಪ್ರಾಮಾಣಿಕತೆ, ದೇವರ ಮೇಲೆ ಭಕ್ತಿ, ಗುರುಗಳ ಮೇಲೆ ನಂಬಿಕೆ ಇರುವುದು. ಇದನ್ನು ಪಾಲಿಸಿದರೆ ಅವರ ಜೀವನದಲ್ಲಿ ಏನು ಬೇಕಿದೆಯೋ ಅದು ಆ ದೇವರೇ ಕೊಡುತ್ತಾನೆ ಎಂದು ಆ ಮಹಾವಿಷ್ಣುವು ಪಾರ್ವತಿ ಮತ್ತು ಪರಮೇಶ್ವರಿಗೆ ಹೇಳುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಹಣವೊಂದು ಇದ್ದರೆ ಜೀವನದಲ್ಲಿ ಸುಖವಾಗಿರಲು ಸಾಧ್ಯವಿಲ್ಲ. ಒಳ್ಳೆಯ ಗುಣಗಳು, ಮನೆಯಲ್ಲಿ ಶಾಂತಿ, ನೆಮ್ಮದಿ, ಕೆಲಸದಲ್ಲಿ ಪ್ರಾಮಾಣಿಕತೆ, ಸ್ವಚ್ಛತೆ ಇರುವ ಜಾಗದಲ್ಲಿ ಆ ಲಕ್ಷ್ಮೀದೇವಿಯು ನೆಲೆಸುತ್ತಾಳೆ ಎಂದು ಸಾಕ್ಷಾತ್ ಮಹಾಲಕ್ಷ್ಮಿಯೇ ಹೇಳುತ್ತಾಳೆ. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವಿಡಿಯೋಗಾಗಿ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.